ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಸಮಾಜದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಏನಿರುತ್ತೆ, ಸೊ ಜಾತಿಯ ಆಧಾರದ ಮೇಲೆ ಅವರು ಹಿಂದುಳಿಬಾರ್ದು, ಅವರನ್ನ ನೆಗ್ಲೆಕ್ಟ್ ಮಾಡಬಾರ್ದು ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು ಶೈಕ್ಷಣಿಕವಾಗಿ ಮತ್ತೆ ರಾಜಕೀಯವಾಗಿಯೂ ಕೂಡ ಸಂವಿಧಾನದಲ್ಲೇ ಅವ್ರಿಗೊಂದು ಹಕ್ಕಿದೆ, ಅದು ಮೀಸಲಾತಿ ಅನ್ನೋ ಹಕ್ಕು. ಆ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತ ಒಂದಿಷ್ಟು ಸಮುದಾಯ ಕೇಳ್ತಾ ಇದ್ರೆ ನಮ್ಮನ್ನು ಮೀಸಲಾತಿಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜಾತಿಯವರು ಕೇಳ್ತಾ ಇದ್ದಾರೆ. ಒಂದು ತಿಕ್ಕಾಟ ನಡೀತಾ ಇದೆ, ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಆಗ್ಲೇ ನಮ್ಮ ಜೊತೆ ಜಾಯ್ನ್ ಆಗಿದ್ರು ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ. ಈಗ ಎಲ್ಲರೂ ನಮಗೆ ಮೀಸಲಾತಿ ಕೊಡಿ ಅಂತ ಕೇಳಿದ್ರೆ ಜನರಲ್ ಮೆರಿಟ್ ಅವ್ರು ಏನ್ ಮಾಡಬೇಕು? ಅವ್ರಿಗೆ ಅನ್ಯಾಯ ಆದಂಗ ಆಗಲ್ವಾ? ಈ ಹಿಂದೆ ಅವರು ಮುಂದಕ್ಕೆ ಹೋಗಿದ್ದಾರೆ, ಅಭಿವೃದ್ಧಿಗೊಂಡಿದ್ದಾರೆ. ಸೊ ಹಿಂದುಳಿದವ್ರನ್ನ ಮುಂದಕ್ಕೆ ಪುಷ್ ಮಾಡಬೇಕು ಅಂತ ಸರ್ಕಾರ ಮತ್ತೆ ಕೋರ್ಟ್ ಸಂವಿಧಾನದಲ್ಲೇ ಒಂದಿಷ್ಟು ತಿದ್ದುಪಡಿಗಳನ್ನ ತಂತು. ಬಟ್ ಮುಂದೆ ಏನಾಗುತ್ತೆ ಎಲ್ಲರೂ ಮೀಸಲಾತಿ ಕೇಳಿದ್ರೆ? ಈಗ ನೋಡಿ, ಪಂಚಮಸಾಲಿ ಅನ್ನುವಂಥದ್ದು 2009ನೇ ಇಸ್ವಿವರೆಗೆ ನಾವು ಜನರಲ್ ನಲ್ಲಿ ಇದ್ದೀವಿ. ಜನರಲ್ ಅಂತಂದ್ರೆ ನಮಗೆ 3B ಕೋಟಾನೇ ಇರ್ಲಿಲ್ಲ. ಈ ಹೋರಾಟ ಆರಂಭವಾಗಿದ್ದು 25 ವರ್ಷಗಳಾಯ್ತು. 2006 ಮತ್ತು 7ನೇ ಇಸ್ವಿಯಲ್ಲಿ ಅವಾಗ ಈ ರೀತಿ ಇರುವಂತ ಯಾವುದೇ ಚಾನಲ್ಗಳ ಭರಾಟೆ ಇರ್ಲಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾಗಳು ಇರ್ಲಿಲ್ಲ. ಆ ಸಂದರ್ಭದಲ್ಲಿ 86 ತಾಲೂಕುಗಳಲ್ಲಿ ಒಂದು ವಾರ ಕಾಲ ಉಪವಾಸ ಸತ್ಯಾಗ್ರಹವನ್ನ ನಮ್ಮ ಕಮಿಟಿಯ ಲಕ್ಷಾಂತರ ಜನರು ಮಾಡಿದ್ದಾರೆ. ಈಗಾಗಲೇ 2009ನೇ ಇಸ್ವಿ ಜನವರಿ 8ನೇ ತಾರೀಕು ಅಂದಿನ ಮುಖ್ಯಮಂತ್ರಿಗಳಂತಹ ಶ್ರೀ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮುರುಗೇಶ್ ನಿರಾಣಿಯವರು, CC ಪಾಟೀಲ್ ಅವರು ಮತ್ತು ಕಳಕಪ್ಪ ಬಂಡಿಯವರಿದ್ರು. ಮುರುಗೇಶ್ ನಿರಾಣಿಯವರ ಅತ್ಯಂತ ಆಸಕ್ತಿಯ ಮೇರೆಗೆ ಅಂದಿನ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಂತಹ ಸಿದ್ದಗಂಗಯ್ಯನವರು ಸರ್ಕಾರಕ್ಕೆ ಶಿಫಾರಸವನ್ನ ಮಾಡಿದ್ರು. ಅದರ ಪರಿಣಾಮವಾಗಿ 2009ರಲ್ಲಿ ಪಂಚಮಸಾಲಿ ಅನ್ನೋದು 3B ಕೆಟಗರಿ ಬಂದಿದೆ. ಅವಾಗನೇ 2A ಮಾಡ್ಬೇಕಾಗಿತ್ತು. ಆದ್ರೆ ಕೆಲವು ಕಾರಣಗಳಿಂದ 14 ಕಮ್ಯುನಿಟಿಯನ್ನ 2A ಮಾಡಿದ್ರು ಅವರು. ಆದ್ರೆ ವಿಧಾನ ಪರಿಷತ್ತಲ್ಲಿ ಚರ್ಚೆಗಳಾಗುವಂತ ಸಂದರ್ಭದಲ್ಲಿ ಕೆಲವು ಕಾರಣಾಂತರಗಳಿಂದ 3B ಬಂತು. ಅವಾಗನೇ 2A ಆಗ್ಬೇಕಾಗಿತ್ತು ನಮ್ಮ ಕಮ್ಯುನಿಟಿ 2009ರಲ್ಲಿ. ಮತ್ತು ಈ ನಾಡಿನಲ್ಲಿ ಆಗಿರುವಂತ ಎಲ್ಲಾ ಹಿಂದುಳಿದ ಚಿನ್ನಪ್ಪ ರೆಡ್ಡಿ ಹಿಡ್ಕೊಂಡು, ವೆಂಕಟಸ್ವಾಮಿ ಹಿಡ್ಕೊಂಡು ಮತ್ತು ಸಿದ್ದಗಂಗಯ್ಯನ ಹಿಡ್ಕೊಂಡು ಎಲ್ಲಾ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರ ಭೇಟಿ ಆಗಿದೆ. ಅಂದಿನ ವೀರಪ್ಪ ಮೊಯ್ಲಿ ಹಿಡ್ಕೊಂಡು SM ಕೃಷ್ಣ, ಧರ್ಮ್ ಸಿಂಗ್, ಕುಮಾರಸ್ವಾಮಿ ಅವರು, ಮತ್ತೆ ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಮತ್ತೆ ಕುಮಾರಸ್ವಾಮಿ ಅವರು, ಮತ್ತೆ ಯಡಿಯೂರಪ್ಪ, ಈ ಬರೀ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾ ಇದ್ರೆ ಸಮಾಜದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ನಮ್ಮ ಕಮ್ಯುನಿಟಿ ಸರ್ಕಾರದಿಂದ ಏನ್ ಭರವಸೆ ಸಿಕ್ಕಿದೆ, ಈಗಿನ ಡೆವಲಪ್ಮೆಂಟ್ ಏನಾಗಿದೆ, ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಗುರುಜಿ, ಹಾಗೆ ಸಂಪರ್ಕದಲ್ಲಿರಿ. ಸೊ ಇನ್ನು ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾಗಿರುವಂತಹ CS ದ್ವಾರಕಾನಾಥ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದ್ವಾರಕಾನಾಥ್ ಸರ್, ಇವಾಗ ನೀವು ಒಂದು ಹುದ್ದೆಯಲ್ಲಿ ಕೂತಿದ್ರಿ, ನಿಮ್ಗೆ ಗೊತ್ತಿರುತ್ತೆ ಹಿಂದುಳಿದ ವರ್ಗಗಳ ಆ ಸಮುದಾಯಕ್ಕೆ ಸೇರಿದವ್ರದ್ದು ಕಷ್ಟ ಏನು, ಶೈಕ್ಷಣಿಕವಾಗಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ರಾಜಕೀಯವಾಗಿ ಅವ್ರಿಗೆ ಮೀಸಲಾತಿ ಸಿಕ್ಕರೂ ಕೂಡ ಅದು ಕರೆಕ್ಟಾಗಿ ಸಿಗ್ತಾ ಇದೆಯಾ ಇಲ್ವಾ, ಏನೇನ್ ಸಮಸ್ಯೆಗಳಿದೆ ಸರ್ ಆಕ್ಚುಲ್ ಆಗಿ? ನಾನು ಈಗಾಗಲೇ ಆಯೋಗದಲ್ಲಿ ಕೆಲಸ ಮಾಡಿ 10 ವರ್ಷ ಆಯ್ತು ಮೇಡಮ್. ಅದು ನಾನು ನೋಡಿದಂತ ಸಂದರ್ಭದಲ್ಲಿ ನನ್ನ ಸಂದರ್ಭದಲ್ಲಿ ಅನೇಕ ಹೆಸರುಗಳೇ ಇಲ್ಲದಂತಹ ಅನೇಕ ಸಣ್ಣ ಸಮುದಾಯಗಳನ್ನ ನಾನು ಪಟ್ಟಿಗೆ ಒಳಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಅನೇಕ ಜನಕ್ಕೆ ರೆಪ್ರೆಸೆಂಟೇಷನ್ ಕೊಡೋದು ಗೊತ್ತಿರ್ಲಿಲ್ಲ, ಒಂದು ಆಯೋಗ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ಅಂತ ಅವ್ರಿಗೆ ನಾನು ಅವ್ರ ಗುಡಿಸಲಿಗೆ ಹೋಗಿ ನಾನೇ ರೆಪ್ರೆಸೆಂಟೇಷನ್ ಬರ್ಕೊಟ್ಟು, ನಾನೇ ರೆಪ್ರೆಸೆಂಟೇಷನ್ ತಗೊಂಡು ಅವ್ರನ್ನೆಲ್ಲ ಸೇರಿಸ್ಲಿಕ್ಕೆ ರೆಕಮೆಂಡೇಶನ್ಸ್ ಎಲ್ಲ ಮಾಡಿದೀನಿ. ಆದ್ರೆ ಇಲ್ಲಿ ಏನಾಗ್ತಿದೆ, ಪಟ್ಟಿಗಳಿದೆ ಇಲ್ಲಿ. ಈಗ ಕ್ಯಾಟಗರಿ 1 ನಲ್ಲಿ 95 ಜಾತಿಗಳಿದಾವೆ, ಕ್ಯಾಟಗರಿ 2A ನಲ್ಲಿ 102 ಜಾತಿಗಳಿದಾವೆ, ಕ್ಯಾಟಗರಿ 3A ನಲ್ಲಿ ಒಕ್ಕಲಿಗರು ಮತ್ತು ಇತರೆ 6 ಜಾತಿಗಳಿದಾವೆ, ಕ್ಯಾಟಗರಿ 3B ನಲ್ಲಿ ಲಿಂಗಾಯತರು ಮತ್ತು 42 ಉಪಜಾತಿಗಳು ಇತರೆ ಜಾತಿಗಳಿದಾವೆ. ಈಗ ಇರುವಂತ ಸಂದರ್ಭದಲ್ಲಿ ಇದನ್ನ ನಾವು ಯಾವ ರೀತಿಯಲ್ಲಿ ಮಾಡಿಫೈ ಮಾಡ್ತೀವಿ ಅಂತ ಹೇಳಿದ್ರೆ, ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಅಂತ. ಮೋಸ್ಟ್ ಬ್ಯಾಕ್ವರ್ಡ್ ಅಂದ್ರೆ ಪ್ರವರ್ಗ 1ರಲ್ಲಿರೋರು, ಅವರು ಅತ್ಯಂತ ಹಿಂದುಳಿದವರು. ಆದ್ರೆ ಅವರು ದೇವರ್ ಆನ್ ಪಾರ್ ವಿತ್ SC ST ಅಂತ ಕರಿತೀವಿ. ಅಂದ್ರೆ SC ST ಗಳಿಗೆ ಸಮಾನರು ಅಂತ. ಆಮೇಲೆ 2A ನಲ್ಲಿರುವಂತವ್ರು ಮೋರ್ ಬ್ಯಾಕ್ವರ್ಡ್ ಅಂತ ಹೇಳ್ಬಿಟ್ಟು, ಮೋಸ್ಟ್ ಬ್ಯಾಕ್ವರ್ಡ್ ಗಿತ್ತು ಇನ್ ಸ್ವಲ್ಪ ಬೆಟರ್ ಆಗಿರುವಂತವ್ರು. ಅದಾದ್ಮೇಲೆ ಕ್ಯಾಟಗರಿ 3A ಮತ್ತು 3B ನಲ್ಲಿರುವಂತವ್ರನ್ನ ನಾವು ಬ್ಯಾಕ್ವರ್ಡ್ ಅಂತ ಕರಿತೀವಿ. ಇದು ಸಿಸ್ಟಮ್ ಇದೆ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ,
ಪ್ರವರ್ಗ 1ರಲ್ಲಿರುವಂತಹ ಸಮುದಾಯಗಳಲ್ಲಿ 95 ಜಾತಿಗಳಲ್ಲಿ ಸುಮಾರು 60ರಿಂದ 70 ಜಾತಿಗಳಿಗೆ ಇದುವರೆಗೂ ಕೂಡ 1% ಕೂಡ ಮೀಸಲಾತಿ ದೊರೆತಿಲ್ಲ. ಕ್ಯಾಟಗರಿ ಇಲ್ಲಿವರೆಗೂ ತಲುಪಿಲ್ಲ. ಅಂದ್ರೆ ಸರಿಯಾದ ಫಲಾನುಭವಿಗಳಿಗೆ ರೀಚ್ ಆಗ್ತಾ ಇಲ್ಲ. ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು, ಅಲ್ಲಿರುವಂತಹ ಒಂದ್ ಸ್ವಲ್ಪ ಸಂಘಟಿತ ಜಾತಿಗಳು ಇವುಗಳನ್ನು ಪಡ್ಕೊಳ್ತಾ ಇದಾವೆ. ಆದ್ರೆ ಅಸಂಘಟಿತ ಜಾತಿಗಳಿದಾವಲ್ಲ, ಯಾರಿಗೂ ಕಣ್ಣಿಗೆ ಕಾಣದಂತಹ ಅಲೆಮಾರಿಗಳು, ಬಹುಶಃ ಅವರಿಗೆ ಈ ತರ ಮೀಸಲಾತಿ ನಮ್ಗಿದೆ, ಸರ್ಕಾರದಿಂದ ಪ್ರಯೋಜನ ಇದೆ, ಅದ್ ಗೊತ್ತೇ ಇಲ್ಲ, ಸವಲತ್ತುಗಳ ಬಗ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಅಸ್ಮಿತೆನೇ ಇಲ್ಲ, ಅವ್ರಿಗೊಂದು ಐಡೆಂಟಿಟಿನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಆ ಐಡೆಂಟಿಟಿ ಕೊಡಿಸುವಂತ ಕೆಲಸವನ್ನ ಇವತ್ತು ಆಯೋಗಗಳು ಮಾಡ್ಬೇಕಾಗತ್ತೆ. ನಾನು ಹೇಳುವಂತದ್ದು, ನಮ್ಮ ಆಯೋಗದಿಂದ ಸುಮಾರು ಒಂದು 60ರಿಂದ 67 ಸಮುದಾಯಗಳನ್ನ ಗುರುತಿಸಿ ಅದನ್ನ ಪಟ್ಟಿಗೆ ಸೇರಿಸಲಿಕ್ಕೆ ಸಾಧ್ಯ ಆಯ್ತು. ನಂತರ ಬಂದ ಆಯೋಗಗಳು ಕೂಡ ಅದೇ ಕೆಲಸನ ಮುಂದುವರಿಸಿದ್ರೆ ಬಹುಶಃ ಇವತ್ತು ಯಾರು ಕೂಡ ಮೀಸಲಾತಿಯಿಂದ ಹೊರಗಡೆ ಇರ್ತಾ ಇರ್ಲಿಲ್ಲ ಅಂತ ನನಗನ್ಸುತ್ತೆ. ಇದು ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿರುವಂತಹ ಮೇಲ್ಜಾತಿಗಳು ಕೂಡ ಯೋಚನೆ ಮಾಡ್ಬೇಕು. ಯಾಕೆಂತಂದ್ರೆ ನಾವು ಈಗ ಏನನ್ನು ಪಡ್ಕೊಳ್ತಾ ಇದೀವಿ ಅದನ್ನ ನಮ್ಮ ಹಿಂದ್ಗಡೆ ಇರುವಂತವ್ರು, ನಮ್ ಜೊತೆಯಲ್ಲಿರುವಂತವ್ರು, ನಮ್ಗಿಂತಲೂ ಹೀನಾಯ ಸ್ಥಿತಿಯಲ್ಲಿರುವಂತವ್ರಿಗೂ ಹಂಚ್ಕೊಂಡು ನಾವು ತಿನ್ಬೇಕು ಅನ್ನುವಂತಹ ಭಾವನೆ ಬರ್ಬೇಕು ಅಂತ ನನ್ಗನ್ಸುತ್ತೆ. ವೆರಿ ಟ್ರೂ ಸರ್, ವೆರಿ ಟ್ರೂ. ಬಹುಶಃ ನೀವ್ ಹೇಳಿದ ಮಾತಿಗೆ ನಾನು ಅವರಿಬ್ಬರ ಹತ್ರ ರಿಯಾಕ್ಷನ್ ತಗೊಳಕ್ಕೆ ಇಷ್ಟಪಡ್ತೀನಿ. ಎಚ್.ಎಂ. ರೇವಣ್ಣ ಅವರೇ, ದ್ವಾರಕನಾಥ್ ಸರ್ ಹೇಳಿದ್ದನ್ನ ನೀವು ಇನ್ ಡೀಟೇಲ್ ಆಗಿ ಕೇಳಿಸ್ಕೊಂಡು ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ಏನು ಅವ್ರ ಮಾತುಗಳಿಗೆ? ಕೇಳಿಸ್ಕೊಂಡಿದ್ದೀನಿ ನೋಡಿ ಮೇಡಮ್, ನೀವು ಮೊದಲನೇದಾಗಿ ಈ ಮೀಸಲಾತಿ ಬಗ್ಗೆ 2-3 ವಿಷಯನ ಒಂದೇ ವಿಷಯದಲ್ಲಿ ಸೇರಿಸ್ಬೇಡಿ ದಯವಿಟ್ಟು. ಯಾಕೆಂದ್ರೆ ಒಂದೊಂದು ವಿಷಯಗಳು ಬೇರೆ ಬೇರೆ ಇದೆ. ಈಗ ನೀವು ಹಿಂದುಳಿದ ಜಾತಿಗಳ ವರ್ಗೀಕರಣ ಬಗ್ಗೆ ಮಾತಾಡೋದಾದ್ರೆ ಅದು ಮಾನ್ಯ ದ್ವಾರಕನಾಥ್ ಅವರು ಹೇಳಿದ್ರಲ್ಲಿ ಸಂಪೂರ್ಣ ಬೆಂಬಲ ಇದೆ, ಅದು ಸರಿ. ಹಾಗೆ ಮಾತಾಡ್ತಾ ನೀವು ಪರಿಶಿಷ್ಟ ಪಂಗಡ ಕೊಟ್ಟೋಗ್ತೀರಾ. ಪರಿಶಿಷ್ಟ ಪಂಗಡದ ವಿಷಯ ಬಂದಾಗ ಅದೇ ಬೇರೆ ಇಶ್ಯೂ ಆಗ್ತದೆ. ದಯವಿಟ್ಟು ಮಿಕ್ಸ್ ಮಾಡಬೇಡಿ. ಯು ಸ್ಟಿಕ್ ಆನ್ ಟು ಒನ್ ಆರ್ಗ್ಯುಮೆಂಟ್ ಅಂಡ್ ಒನ್ ಸಬ್ಜೆಕ್ಟ್ ಪ್ಲೀಸ್. ಈಗ ನಾನು ಅದಕ್ಕೇನೆ ಪರಿಶಿಷ್ಟ ಪಂಗಡದ ವಿಷಯ ಬಿಡ್ತೇನೆ. ಯಾಕೆ ನೀವು ಸ್ವಲ್ಪ ಜನ ನೋಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಹೇಳ್ತೀನಿ ಸ್ವಲ್ಪ ಕೇಳಿಸ್ಕೊಳ್ಳಿ, ತಾಳ್ಮೆ ಇರಲಿ. ಇವತ್ತಿನ ದಿವಸ ಈ ಪ್ರಕ್ರಿಯೆ ನಿಂತ ನೀರಲ್ಲ. ದ್ವಾರಕನಾಥ್ ಅವ್ರು ಹೇಳಿದಾಗೆ ಈ ಜಾತಿ ಸಮೀಕರಣ ಯಾರ್ಯಾರು ಮುಂದುವರೆದಿರ್ತಾರೆ 5-10 ವರ್ಷಕ್ಕೊಂದ್ಸಾರಿ ಅಥವಾ ಆಗಿದ್ದಾಗೆ ಅದನ್ನ ಬದಲಾಯಿಸಬೇಕಾಗಿರ್ತಕ್ಕಂಥದ್ದು ಧರ್ಮ. ಅದರಲ್ಲೇನೆ ರಾಜ್ಯಾಂಗಬದ್ಧವಾಗಿ ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರವೇ ಶಾಶ್ವತ ಹಿಂದುಳಿದ ಆಯೋಗ ರಚನೆ ಆಗಿರ್ತಕ್ಕಂಥದ್ದು. ದ್ವಾರಕನಾಥ್ ಅವ್ರು ಹೇಳಿದ್ದು ಅಕ್ಷರಶಃ ಸತ್ಯ. ಆದರೆ ವಿಷಯಗಳು ಸೀಮಿತ ಆಗಬಾರ್ದು. ಅದು ಹಿಂದುಳಿದ ವರ್ಗಗಳ ವಿಷಯದಲ್ಲಿ ನಡೆದಂಥ ಚರ್ಚೆ. ಅದರಲ್ಲಿ ಎಲ್ರಿಗೂ ಸಿಗಲಿ. ನಾನು ಇವತ್ತು ಹೇಳ್ತೇನೆ, ಇವತ್ತಿಗೂ ಕೂಡ ಕೆಲವು ಜಾತಿಗಳಿಗೆ ಇನ್ನೂ ಸವಲತ್ತು ಸಿಕ್ಕಿಲ್ಲ, ಅಲೆಮಾರಿ ಜನಾಂಗಗಳಿಗೂ ಸಿಕ್ಕಿಲ್ಲ, ಅದೇ ಈಗ ಸುತ್ತಾ ಇರೋ ಜಾತಿಗಳಿಗೂ ಸಿಗ್ತಾ ಇಲ್ಲ. ಅದು ಒಪ್ಕೊಳ್ತೇನೆ. ಆದರೆ ಮಾತಾಡ್ತಾ ಎಲ್ಲರೂ ಕೇಳ್ತಾರೆ, ಮುಂದುವರೆದವ್ರಿಗೆ ಬೇರೆಯವರು ಜಗಳ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅಂದರೆ ವರ್ಗೀಕರಣ ಇದೆ. ಇಂಥ ಜಾತಿಯ ಇಂಥ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರ ಹೇಗೆ ಬೆಳವಣಿಗೆ ಆಗ್ತದೋ ಅದಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡ್ಕೊಂಡು ಹೋಗಬೇಕು. ಎಲ್ಲ ಸಮಯಕ್ಕೂ ಎಲ್ಲರಿಗೂ ಸಿಗಬೇಕು, ಸರಿ. ಅದು ಬಿಟ್ಟುಬಿಟ್ಟು ಸುಮ್ಮನೆ ಈಗ ಅದರಲ್ಲೂ ರಿಸ್ಟ್ರಿಕ್ಷನ್ ಇದೆ. 100 ಇದ್ರೆ 50% ಮಾತ್ರ ರಿಸರ್ವೇಶನ್ ಸಿಗುತ್ತೆ. ಇನ್ನು 50% ಜನರಲ್ಗೆ ಹೋಗುತ್ತಲ್ಲ. 50% ಅಂದ್ರೆ ಸಾಮಾನ್ಯನಾ? 50% ಅದನ್ನೇ 50% ನಿಮಗೆ ಇರೋವಾಗ, ಓಪನ್ ಇರೋವಾಗ ಅದರಲ್ಲಿ ನಮ್ಗೆ ಸಿಕ್ಲಿಲ್ಲ ಅನ್ನೋದು ಏನು ಇಲ್ಲ, ಸಿಗುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಮುಂದುವರೆದ ಜನಾಂಗಕ್ಕೆ ಆರ್ಥಿಕ ವಿಷಯದಲ್ಲಿ 10% ಕೊಟ್ಟಿರ್ತಕ್ಕಂಥದ್ದೇ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಟ್ ಇಸ್ ರಾಂಗ್. ಆದರೂ ಕೂಡ ಕೊಟ್ಟಾಗಿದೆ, ಜನ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಆರ್ಥಿಕ ಹಿಂದುಳಿದುವಿಕೆ ದ್ವಾರಕನಾಥ್ ಅವ್ರು ಕೇಳಿ ಇನ್ನೊಂದ್ಸರಿ, ಆರ್ಥಿಕ ಬರೋದಿಲ್ಲ ಅಲ್ಲಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದುವಿಕೆನೇ ಬರೋದು. ಆದರೂ ಕೂಡ ಆಗಿದೆ. ಇಂಥವು ನಡೀತಾ ಇರ್ತವೆ ಪ್ರಕ್ರಿಯೆಗಳು, ಅದನ್ನು ನೋಡ್ಕೊಳ್ಬೇಕು ನಾವು. ನಿಮ್ಮ ಪ್ರಶ್ನೆ ಕೇಳಿ, ಅದಕ್ಕೆ ಹೇಳಿದ್ದು ಎಸ್ ಟಿ ವಿಷಯ ಇವತ್ತು ಬೇಡಿ. ಎಸ್ ಟಿ ವಿಷಯಕ್ಕೆ ಬಂದಾಗ ಅದನ್ನು ಸಪ್ರೇಟ್ ಆಗಿ ಮಾತಾಡೋಣ. ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಮಾತಾಡೋದಾದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಮಾತಾಡಿ. ಫೈನ್ ಸರ್.
ಅಂದ್ರೆ ಪ್ರತಿ ಬಾರಿ ಎಲೆಕ್ಷನ್ ಬಂದಾಗ ಈ ಮೀಸಲಾತಿ ವಿಚಾರ ಮುಂಚೂಣಿಗೆ ಬರುತ್ತೆ. ಅಂದ್ರೆ ರಾಜಕೀಯವಾಗಿ ಒಂದಿಷ್ಟು ಗಾಳ ಮಾಡ್ಕೊಳ್ತಾರೆ ರಾಜಕಾರಣಿಗಳು ಕೂಡ ಇದೇ ವಿಚಾರವಾಗಿ ಮಾತಾಡುವಾಗ. ಈ ಮೀಸಲಾತಿ ವಿಚಾರ ಏನೋ ಹೇಳ್ಬಿಡ್ತಾರೆ ಮಾತಿನ ಭರಾಟೆಯಲ್ಲಿ, ಅದಾದ್ಮೇಲೆ ಕೊಡೋದಿಲ್ಲ. ಸೊ ಈ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಈಗಲೂ ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅದೇ ವಿಚಾರವಾಗಿ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಮತ್ತೆ ಈ ವಿಚಾರವಾಗಿ ನೀವು ಪಿನ್ ಟು ಪಿನ್ ಡೀಟೇಲ್ ಆಗಿ ಓದಬೇಕು ಅಂದ್ರೆ ಕೂತಲ್ಲೇ ಅಪ್ಡೇಟ್ ಆಗಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.com